ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೂರ್ವಿಕಾ ಯೂಟ್ಯೂಬ್ ಚಾನಲ್ ಭುವನ್. ನಾವಿವತ್ತು 10 ಮಿನಿಟ್ಸಲ್ಲಿ ರೆಡಿ ಆಗುವಂತಹ ಸ್ವೀಟ್ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ಟೈಪಲ್ಲಿ ಸ್ವೀಟ್ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ಕಡಲೆ ಬೀಜದ ಚಿಕ್ಕಿ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀವಿ. ಸೊ ನೋಡಿ ಯಾವ ರೀತಿ ಬಂದಿದೆ, ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಚಿಕ್ಕಿ ಕಡಲೆ ಬೀಜದ ಚಿಕ್ಕಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಕ್ಕಳೆಲ್ಲ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು 200 ಗ್ರಾಮಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ 200 ಗ್ರಾಮಷ್ಟು ಬೆಲ್ಲ, ಹಾಗೆ ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್. ತುಂಬ ಈಸಿಯಾಗಿ ಬೇಗ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಬಾಣಲಿಗೆ ಕಡಲೆ ಬೀಜವನ್ನು ಹಾಕಿ ನಾನಿಲ್ಲಿ ಹುರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕೈ ಆಡಿಸ್ತಾ ಇರಿ ಫ್ರೆಂಡ್ಸ್. ಕಡಲೆ ಬೀಜವನ್ನು ಜಾಸ್ತಿ ಸೀಸ್ಬೇಡಿ, ಒಂದು ಅದಕ್ಕೆ ಕರೆಕ್ಟಾಗಿ ನೀವು ಹುರ್ಕೊಬೇಕಾಗುತ್ತೆ. ನೀವು ಸೀಸಿದ್ರೆ ಅದೇ ಫ್ಲೇವರ್ ಇರುತ್ತೆ ಕಡಲೆ ಬೀಜದ ಚಿಕ್ಕಿ ರೆಸಿಪಿಯಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಧಾನಕ್ಕೆ ನಾನು ಹುರಿತಾ ಇದ್ದೀನಿ. ನೋಡಿ ಇದಾಗಲೇ ಆಗಿದೆ. ಇದು ಇಷ್ಟ ಅದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆ ಎಲ್ಲ ನೀವು ತೆಕ್ಕೊಬೇಕಾಗುತ್ತೆ. ಹಾಗೆ ಬಾಣಲಿಗೆ 200 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ವಿ, ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಇದು ಪಾಕ ಇಲ್ಲಿ ರೆಡಿ ಆಗೋ ಅಷ್ಟರಲ್ಲಿ ನೋಡಿ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದುಕೊಂಡು ನಾವೀಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ಇವಾಗ ಒಂದು ಸಲ ಮಿಕ್ಸಿಲಿ ಸುಮ್ಮನೆ 1 ರೌಂಡ್ ಮಾತ್ರ ನೀವು ರುಬ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಗಲೇ ಪಾಕನೂ ಸಹ ರೆಡಿಯಾಗಿದೆ. ಕಡಲೆ ಬೀಜವನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ನುಣ್ಣಗೆ ರುಬ್ಕೊಬೇಡಿ. ಸೊ ನೋಡಿ ಫ್ರೆಂಡ್ಸ್, ಈ ಅದಕ್ಕೆ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬದೇ ಇದ್ದರೂ ಹಾಗೆ ಸಹ ಹಾಕ್ಬೋದು. ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ನೀವು ಯಾವ ಶೇಪ್ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ನೋಡಿ ಇಷ್ಟು ಅದಕ್ಕೆ ನೀವು ಪಾಕವನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಪಾಕ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಕಡಲೆ ಬೀಜದನ್ನು ನಾವು 1 ರೌಂಡ್ ಮಿಕ್ಸಿಲಿ ರುಬ್ಕೊಂಬಂದಿದ್ವಲ್ಲ, ಅದನ್ನು ಸಹ ಪಾಕದ ಜೊತೆಗೆ ಸೇರಿಸ್ತಾ ಇದ್ದೀವಿ. ಇವಾಗ 1 ಟೀ ಸ್ಪೂನಷ್ಟು ನಾವು ಏಲಕ್ಕಿ ಪೌಡರನ್ನು ತೊಗೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಪಾಕ ಕಡಲೆ ಬೀಜದ ನಾವು ಏನು ಮಿಕ್ಸಿ ಮಾಡಿ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ 1-2 ನಿಮಿಷ ಕೈ ಆಡಿಸ್ತಾ ಇರಿ. ಆದರೆ ಈಗ ಬಾಣಲಿ ಸಹ ಅದೇ ಬಿಡುತ್ತೆ ಕರೆಕ್ಟ್ ಅದಕ್ಕೆ ಬಂದಿದ್ರೆ. ಹಾಗೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಬೇಕಾದರೂ ಹಾಕ್ಕೊಬೋದು ಫ್ರೆಂಡ್ಸ್. ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ನೀವು ತುಪ್ಪ ಇಷ್ಟಪಡದೇ ಇರೋರು ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡಿದ್ದೀನಿ. ಸವರಿರುವಂಥ ಪ್ಲೇಟ್ಗೆ ನಾನು ಮಿಶ್ರಣವನ್ನು ಸೇರಿಸಿದ್ದೀನಿ ಫ್ರೆಂಡ್ಸ್. ಇದು 1-2 ನಿಮಿಷ ಹಾಗೆ ಬಿಟ್ಟ ಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಯಾವ ಶೇಪ್ ಬೇಕಾದ ಶೇಪ್ಗೆ ನೀವು ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿ ಇದ್ದಾಗೇ ಕಟ್ ಮಾಡೋಕ್ಕೋದ್ರೆ ಎಲ್ಲ ನೀವು ಕಟ್ ಮಾಡಿರೋ ಶೇಪೇ ಗೊತ್ತಾಗಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ 1-2-3 ನಿಮಿಷ ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಶೇಪ್ದಲ್ಲಿ ಕಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಹೋಳಿಗೆ ಹೊತ್ತು ಅಂತ ಕವರ್ ಇದ್ದರೆ ಅದ್ರ ಮೇಲೂ ಸಹ ಹಾಕ್ಕೊಳ್ಳಿ. ಅದನ್ನು ಪೀಸಸ್ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಇದನ್ನು ಸಹ ಪಾಕ ಇನ್ನೂ ಸ್ವಲ್ಪ ತಣ್ಣಗಾಗಬೇಕಾಗಿತ್ತು. ನಾನು ಆವಾಗಲೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಕಡಲೆ ಮಿಠಾಯಿ ಕಡಲೆ ಬೀಜದ ಚಿಕ್ಕಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೆಸಿಪಿ ಅಂತೂ ತುಂಬಾ ಈಸಿ ಫ್ರೆಂಡ್ಸ್. ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂದಿತ್ತು ಅಂತ ಹಾಗೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.